ಆನೇಕಲ್ ಪುರಸಭೆ ವ್ಯಾಪ್ತಿಯ ವಾರ್ಡ್ ನಂಬರ್ 13ರಲ್ಲಿರುವ ವಿನಾಯಕ ನಗರದಲ್ಲಿರುವ ಇತಿಹಾಸ ಪ್ರಸಿದ್ಧ ದೇವಾಲಯವಾದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದ 8ನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಹೋಳಿ ಹುಣ್ಣಿಮೆಯ ಪೂಜಾ ಕಾರ್ಯಕ್ರಮಗಳು ಅಪಾರ ಭಕ್ತರ ಸಮ್ಮುಖದಲ್ಲಿ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು. ಇನ್ನು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದ 8ನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಹೋಳಿ ಹುಣ್ಣಿಮೆಯ ಪೂಜಾ ಕಾರ್ಯಕ್ರಮ ಅಂಗವಾಗಿ ಸ್ವಾಮಿಗೆ ವಿಶೇಷ ಅಭಿಷೇಕ ಮತ್ತು ಸ್ವಾಮಿಗೆ ಹಾಗೂ ದೇವಾಲಯಕ್ಕೆ ವಿಶೇಷ ಅಲಂಕಾರ, ಅನ್ನದಾಸೋಹ ಸೇರಿದಂತೆ ಹಲವು ವಿಶೇಷ ಪೂಜಾ ಕಾರ್ಯಕ್ರಮಗಳು ಶಾಸ್ತ್ರೋಕ್ತವಾಗಿ ನೆರವೇರಿತು. ಇನ್ನು ಸಾವಿರಾರು ಭಕ್ತರು ದೇವಾಲಯಕ್ಕೆ ಆಗಮಿಸಿ ಸ್ವಾಮಿಗೆ ದರ್ಶನ ಪಡೆದು ಪುನೀತರಾದರು. ಇನ್ನು ಈ ವೇಳೆ ಕೇಂದ್ರ ಮಾಜಿ ಸಚಿವ ಎ. ನಾರಾಯಣಸ್ವಾಮಿರವರು ಮತ್ತು ಹಿರಿಯ ಮುಖಂಡರಾದ ನರಸಿಂಹ ರೆಡ್ಡಿರವರು ಮಾತನಾಡಿ, ವಿನಾಯಕ ನಗರದಲ್ಲಿರುವ ಇತಿಹಾಸ ಪ್ರಸಿದ್ಧ ದೇವಾಲಯವಾದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯವು ತನ್ನದೇ ಆದ ಇತಿಹಾಸ ಹೊಂದಿದ್ದು, ಕಷ್ಟ ಎಂದು ದೇವಾಲಯಕ್ಕೆ ಬಂದ ಭಕ್ತರ ಸಮಸ್ಯೆಗಳನ್ನು ಸ್ವಾಮಿಯು ಬಗೆಹರಿಸಿದಂತಹ ಎಷ್ಟೋ ಉದಾಹರಣೆಗಳು ಕಣ್ಣ ಮುಂದೆ ಇದೆ. ಜೊತೆಗೆ ಹೋಳಿ ಹುಣ್ಣಿಮೆ ಹಬ್ಬವನ್ನು ಕದಿರಿಯ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದಲ್ಲಿ ನಡೆಯುವ ಹಾಗೆಯೇ ಇಲ್ಲಿಯೂ ಆಚರಣೆ ಮಾಡಲಾಗುತ್ತದೆ. ಭಗವಂತ ಎಲ್ಲರಿಗೂ ಒಳಿತನ್ನು ಮಾಡಲಿ ಎಂದು ಶುಭ ಹಾರೈಸಿದರು. ಇನ್ನು ಪೂಜಾ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮೋಹನ್, ರಘು ನರಸಿಂಹ ರೆಡ್ಡಿ ಮತ್ತು ಪುರಸಭೆ ಸದಸ್ಯರು, ಸ್ಥಳೀಯ ಮುಖಂಡರುಗಳು ಹಾಗೂ ಭಕ್ತಾದಿಗಳು ಭಾಗವಹಿಸಿದರು.
ಇಡೀ ದೇಶದಲ್ಲಿ ದೇಶದ ಜನ ಹೋಳಿ ಹಬ್ಬದಲ್ಲಿ ಆಚರಣೆ ಮಾಡ್ತಾಯಿದ್ದಾರೆ. ಇಡೀ ದೇಶದ ಜನತೆಗೆ ಹೋಳಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ, ಏನು ದಕ್ಷಿಣ ಭಾರತದಲ್ಲಿ ವಿಶೇಷವಾಗಿ ಈ ಹುಣ್ಣಿಮೆಯಂದು ವಿಶೇಷವಾಗಿ ನಮ್ಮ ಆತ್ಮೀಯರಾದಂಥ ನರಸಿಂಹರೆಡ್ಡಿಯವರು ಪ್ರತಿ ವರ್ಷ ಅದರ ಪ್ರಯುಕ್ತ ಅವರು ನಿರ್ಮಾಣ ಮಾಡಿರ್ತಕ್ಕಂಥ ನರಸಿಂಹಸ್ವಾಮಿ ದೇವರ ಪ್ರತಿ ವರ್ಷದ ಆಚರಣೆಯನ್ನು ಮಾಡ್ತಾ ಈ ಭಾಗದ ಎಲ್ಲ ಭಕ್ತರನ್ನು ವಿಶೇಷವಾಗಿ ಆಹ್ವಾನವನ್ನು ಮಾಡಿ ಅವರಿಗೆ ದೇವರ ಆಶೀರ್ವಾದ ಕಳಿಸುವಂಥ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದಾರೆ. ಅದಕ್ಕೆ ವಿಶೇಷವಾಗಿ ಅವರಿಗೆ ಮತ್ತು ಅವರ ಕುಟುಂಬಕ್ಕೆ ನಾನು ಆ ದೇವರು ಅಷ್ಟೈಶ್ವರ್ಯ ಮತ್ತು ಇಡೀ ಸಮಾಜಕ್ಕೆ ಅಷ್ಟೈಶ್ವರ್ಯ ಅವರಿಗೆ ದಯಪಾಲಿಸಿದಂತೆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಈ ಒಂದು ಶುಭ ಕಾರ್ಯದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಮಹನೀಯರು ದೇವರ ಆಶೀರ್ವಾದ ಪಡಿಬೇಕಂತ ಪ್ರಾರ್ಥನೆ ಮಾಡ್ತೇನೆ. ಕದ್ರಿ ಪೌರ್ಣಿಮೆ ಅಂಗವಾಗಿ ಸಮಸ್ತ ಜನರಿಗೆ ಶುಭಾಶಯವನ್ನು ಕೋರ್ತಾ ಇದ್ದೀವಿ. ಈ ದೇವಸ್ಥಾನ ನಮ್ಮ ಮಾಜಿ ಮಂತ್ರಿಗಳ ನಾರಾಯಣಸ್ವಾಮಿ ಸಹಕಾರದಿಂದ, ಡಾಕ್ಟರ್ ಮೋಹನ್ ಅವರ ಸಹಕಾರದಿಂದ, ಸಮಸ್ತ ಜನಗಳ ಸಹಕಾರಗಳಿಂದ ಈ ದೇವಸ್ಥಾನ ಕಟ್ಟಿದ್ವಿ. ನಿರಂತರವಾಗಿ 8 ವರ್ಷಗಳಿಂದ ಕದಿರು ಪೌರ್ಣಮಿ ದಿವಸ ವಿಜಯ ಸಂಘ ಮಾಡ್ಕೊಂಡು ಬಂದಿದ್ವಿ. ಇವತ್ತಿನ ದಿವಸ ಎಲ್ಲ ಸಹಕಾರದಿಂದ, ಮನೆಯವರ ಸಹಕಾರದಿಂದ, ಎಲ್ಲ ಪರಿವಾರ, ನಮ್ಮ ಸ್ನೇಹಿತರು, ನಮ್ಮ ಎಲ್ಲ ಸಹಕಾರದಿಂದ ಇವತ್ತು ಪ್ರತಿ ವರ್ಷ ಆಚರಣೆ ಮಾಡ್ಕೊಂಡಿದ್ವಿ. ಈ ಆಚರಣೆ ಪರವಾಗಿ ಎಲ್ಲ ಜನತೆಗೆ ಐಶ್ವರ್ಯ ಎಲ್ಲ ಸಿಗಲಿ, ಈ ಸರ್ವಜನ ಸುಖಿನ ಬಂತು, ಎಲ್ಲ ಚೆನ್ನಾಗಿಲ್ಲ ಅಂತ ಈ ಸಾಧ್ಯನ. ಈ ದಿನ 8ನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಹೋಳಿ ಹುಣ್ಣಿಮೆ, ಸೊ ಎರಡನ್ನೂ ಒಂದೇ ದಿನ ನಾವು ಪ್ರತಿ ವರ್ಷ ಆಚರಣೆ ಮಾಡ್ತೀವಿ. ಕದ್ರಿಯಲ್ಲಿರೋ ನರಸಿಂಹಸ್ವಾಮಿ, ಆನೇಕಲ್ಲಲ್ಲೋ ಈ ನರಸಿಂಹಸ್ವಾಮಿ ಒಂದೇ ದಿನ ಒಂದೇ ಟೈಮಲ್ಲಿ ನಾವು ಈ ಪೂಜೆಯನ್ನು ಹಮ್ಮಿಕೊಂಡಿರ್ತೀವಿ. ಇವತ್ತು ಭಕ್ತಾದಿಗಳೆಲ್ಲ ಬಂದು ದೇವರ ಸೇವೆಯನ್ನು ಮಾಡಿ 2,000ರಿಂದ 3,000 ಜನಗಳಿಗೆ ಊಟ ವ್ಯವಸ್ಥೆ ಇರ್ತದೆ. ಅವರೆಲ್ಲ ಊಟ ಮಾಡಿಕೊಂಡು ದೇವರ ಆಶೀರ್ವಾದವನ್ನು ತಗೊಂಡು ಎಲ್ಲರೂ ಸಂತೋಷದಿಂದ ಮನೆಗೆ ಹೋಗಬೇಕು ಅಂತ ಎಲ್ಲರನ್ನೂ ಕೋರ್ಕೊಳ್ತಾ ಇದ್ದೀನಿ. ಏನು ಇವತ್ತಿನ ದಿನ ಆನೇಕಲ್ ಪುರಸಭಾ ವ್ಯಾಪ್ತಿಯ ವಾರ್ಡ್ ನಂಬರ್ 12ರಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದಲ್ಲಿ ಹೋಳಿ ಹುಣ್ಣಿಮೆ ಪ್ರಯುಕ್ತ ಹಾಗೂ ವಾರ್ಷಿಕೋತ್ಸವ ಪ್ರಯುಕ್ತ ಇವತ್ತು ವಿಶೇಷವಾದ ಒಂದು ಪೂಜೆಯನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ದೇವಸ್ಥಾನದ ಎಲ್ಲ ಕಮಿಟಿ ಸದಸ್ಯರಿಗೆ, ವಿಶೇಷವಾಗಿ ನಮ್ಮ ನಾಯಕರು ಮಾರ್ಗದರ್ಶಕಂತ ನರಸಿಂಹರೆಡ್ಡಿ ಅವರ ನೇತೃತ್ವದಲ್ಲಿ ಈ ಒಂದು ದೇವಾಲಯ ಇಲ್ಲಿರ್ತಕ್ಕಂಥ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರ ಒಂದು ಸಹಕಾರದಿಂದ ಭಾಳ ವಿಶೇಷವಾಗಿ ಅಲಂಕಾರ ಮಾಡಿ ದೇವರಿಗೆ ವಿಶೇಷವಾದ ಒಂದು ಪೂಜೆ ಹಾಗೂ ತೀರ್ಥ ಪ್ರಸಾದ ವಿನಿಯೋಗ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅವ್ರಿಗೆಲ್ಲ ದೇವರು ಒಳ್ಳೇದು ಮಾಡಲಿ. ಇಲ್ಲಿ ಬಂದಿರತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ಆ ಭಗವಂತ ಲಕ್ಷ್ಮೀ ನರಸಿಂಹಸ್ವಾಮಿ ಎಲ್ಲರಿಗೂ ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಸದಾ ಕಾಪಾಡಲಿ ಅಂತೇಳಿ ಆ ದೇವರಲ್ಲಿ ನಾನು ವಿನಂತಿಯನ್ನು ಮಾಡಿ ಮತ್ತೊಮ್ಮೆ ಎಲ್ಲರಿಗೂ ಹೋಳಿ ಹುಣ್ಣಿಮೆಯ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ. ಹೋಳಿ ಹುಣ್ಣಿಮೆಯ ಪ್ರಯುಕ್ತ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಮ್ಮ ಭಾರತೀಯ ಜನತಾ ಪಾರ್ಟಿ ನಾಯಕರು ಹಾಗೂ ಹಿರಿಯರಾದಂಥ ನಮ್ಮ ನರಸಿಂಹರೆಡ್ಡಿಯವರ ಒಂದು ನೇತೃತ್ವದಲ್ಲಿ ಇವತ್ತು ಭಾಳ ವಿಜೃಂಭಣೆಯಿಂದ ಈ ಒಂದು ಪೂಜಾ ಕಾರ್ಯಕ್ರಮ ನಡೀತಿದ್ದು ಅನೇಕ ಭಕ್ತರು ಆಗಮಿಸಿದ್ದಾರೆ. ಎಲ್ಲರಿಗೂ ಭಗವಂತನು ಆರೋಗ್ಯ ಐಶ್ವರ್ಯ ಕೊಟ್ಟು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಈ ಶುಭ ಸಂದರ್ಭದಲ್ಲಿ ಆಶಿಸ್ತೇನೆ. ಏನು ಈ ದಿನ ಭಾಳ ಒಳ್ಳೆಯ ದಿನ, ಕದ್ರಿ ಹುಣ್ಣಿಮೆಯ ದಿನ ಆನೇಕಲ್ ತಾಲೂಕಿನ ಆನೇಕಲ್ ಟೌನ್ ಭಾಗದಲ್ಲಿ ನಮ್ಮ ಹಿರಿಯ BJP ಮುಖಂಡರಾದಂತಹ ನರಸಿಂಹರೆಡ್ಡಿಯವರ ನೇತೃತ್ವದಲ್ಲಿ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ 8ನೇ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಭಾಳ ವಿಜೃಂಭಣೆಯಿಂದ ಆಯೋಜನೆ ಮಾಡಿದ್ದಾರೆ. ಭಾಳಷ್ಟು ಭಕ್ತಾದಿಗಳು ಬಂದು ದೇವರ ಕೃಪೆಗೆ ಪಾತ್ರರಾಗಿ ದೇವರ ಆಶೀರ್ವಾದವನ್ನು ಪಡೆದುಕೊಂಡಿದ್ದಾರೆ. ಈ ಇಂತಹ ಒಂದು ಒಳ್ಳೆಯ ದೇವಸ್ಥಾನವನ್ನು ಕಟ್ಟಿಸಿರುವಂತಹ ಅವರ ಕುಟುಂಬಕ್ಕೂ ಮತ್ತು ಅವರಿಗೂ ಹಾಗೂ ಇಲ್ಲಿ ನೆರೆದಿರುವಂತಹ ಎಲ್ಲ ಭಕ್ತಾದಿಗಳಿಗೂ ದೇವರು ಒಳ್ಳೆಯದನ್ನು ಮಾಡಲಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ನೆಚ್ಚಿನ ನಾಯಕರಾದಂಥ ನಾರಾಯಣಸ್ವಾಮಿಯವರು ಮತ್ತು ಡಾಕ್ಟರ್ ಮೋಹನ್ ಸರು ಮತ್ತು ನರಸಿಂಹರೆಡ್ಡಿ ಅವರು ಈ ಒಂದು ದೇವತಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ನಾವೆಲ್ಲ ಸಾಮೂಹಿಕವಾಗಿ ಕಾರ್ಯಕರ್ತರು ಭಾಗವಹಿಸಿ ಸರ್ವರಿಗೂ ಶುಭವಾಗಲೆಂದು ಕೋರ್ತಾ ಇದ್ದೇವೆ.